ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಳೆದ ತರಗತಿಗಳಿಂದ ನಾವು ಬ್ಯಾರಾಕ್ಸ್ನ ಒಂದೊಂದೇ ಸೆಕ್ಷನ್ಸ್ ತಗೊಂಡು ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದಿದ್ದೀವಿ. ಲಾಸ್ಟ್ ಸೆಷನಲ್ಲಿ ನಾವು ಕಾಗ್ನಿಸಬಲ್ ಅಫೆನ್ಸ್ ಬಗ್ಗೆ ಓದಿದ್ದೀವಿ. ಇವತ್ತು ನಾವು ಓದ್ತಾ ಇರೋದು ದೂರು ಅಥವಾ ಕಂಪ್ಲೇಂಟ್ ಬಗ್ಗೆ ಓದ್ತಾ ಇದ್ದೀವಿ. ಸೊ ದೂರು ಅಂದರೆ, ಕಂಪ್ಲೇಂಟ್ ಅಂದರೆ ಏನು ಅಂದರೆ, ನಾವು ಫಸ್ಟು ಇದನ್ನು ಸ್ವಲ್ಪ ಇಂಗ್ಲೀಷಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ಕನ್ನಡದಲ್ಲಿ ನಮಗೆ ಅರ್ಥ ಆಗೋಕ್ಕೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ. ಕಂಪ್ಲೇಂಟ್ ಮೀನ್ಸ್ ಎನಿ ಅಲಿಗೇಷನ್ಸ್ ಮೇಡ್ orally or writing to a magistrate with a view to his taking actions under the sanita that some person, whether known or unknown, has committed an offence but does not include police report. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ, ದೂರು ಎಂದರೆ ಯಾರೇ ಪರಿಚಿತ ಅಥವಾ ಅಪರಿಚಿತ ವ್ಯಕ್ತಿಯು ಒಂದು ಅಪರಾಧವೆಸಗಿದ್ದಾನೆಂದು ಮೆಜಿಸ್ಟ್ರೇಟ್ಗೆ ಮೌಖಿಕವಾಗಿ, ಮೌಖಿಕ ಅಂದರೆ ಓರಲಿ, ಬರೀ ಬಾಯಿ ಮಾತಲ್ಲಿ ಹೇಳೋದು, ಅಥವಾ ಲಿಖಿತವಾಗಿ ಸನ್ನಿಹಿತ ಮೇರೆಗೆ ಆ ಮೆಜಿಸ್ಟ್ರೇಟ್ ಕ್ರಮ ಕೈಗೊಳ್ಳಬೇಕೆಂದು ಉದ್ದೇಶಿಸಿ ಮಾಡಲಾದ ಯಾವುದೇ ಆಪಾದನೆ ಆದರೆ ಅದು ಪೊಲೀಸ್ ವರದಿಯ ಒಳಗಾಗುವುದಿಲ್ಲ. ಇದು ಪೊಲೀಸ್ ರಿಪೋರ್ಟ್ ಒಳಗಡೆ ಬರಲ್ಲ. ಇದು FIR ಅಲ್ಲ. ಇದು FIR ಬಂದು ಪೊಲೀಸ್ಗೆ ಮಾಡೋದು, ಪೊಲೀಸ್ ರಿಪೋರ್ಟ್ ಪೊಲೀಸಿಂದ ಮೆಜಿಸ್ಟ್ರೇಟ್ಗೆ ಕೊಡೋದು. ಇಲ್ಲಿ ಹೇಳ್ತಾ ಇರೋದು ದೂರು ಯಾವಾಗಲೂ ಪೊಲೀಸ್ಗೆ ಕೊಡೋದಿಲ್ಲ, ದೂರು ಯಾವಾಗಲೂ ಮೆಜಿಸ್ಟ್ರೇಟ್ಗೆ ಕೊಡ್ತಾರೆ. ಅದನ್ನೇ ಇಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದೂರು ಅಂದರೆ ಯಾರಾದರೂ ಒಬ್ಬರು ನೋನ್ ಆರ್ ಅನ್ನೋನ್ ಪೀಪಲ್ ಬಂದು ಮೆಜಿಸ್ಟ್ರೇಟ್ ಅಂದರೆ ಕೋರ್ಟಲ್ಲಿ ಹೋಗಿ ಒಂದು ಜಡ್ಜ್ ಮುಂದೆ ಓರಲ್ ಆಗಿ, ಸರಿ ಸ್ವಾಮಿ ನಮ್ಗೆ ಇದು ಮಾಡಿದ್ದಾರೆ ಅಂತ ಮೌಖಿಕವಾಗಿ ಅಥವಾ ಲಿಖಿತವಾಗಿ ಅವ್ರಿಗೆ ತಿಳಿಸಿಕೊಡುವುದನ್ನು ದೂರು ಅಂತ ಕರೀತಾರೆ, ಅಥವಾ ಕಂಪ್ಲೇಂಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಆದರೆ ಇದು ಯಾವುದ್ರಲ್ಲಿ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ, ಇದು ಪೊಲೀಸ್ ರಿಪೋರ್ಟ್ಗೆ ಒಳಗಾಗೋದಿಲ್ಲ. ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ, ಯಾವುದೇ ಸಂಜ್ಞೇಯವಲ್ಲದ ಅಪರಾಧ ಅಂದರೆ ನಾನ್ ಕಾಗ್ನಿಸಬಲ್ ಆರ್ ಕಾಗ್ನಿಸಬಲ್ ಅಲ್ಲದ ಅಪರಾಧದ ಕೃತ್ಯವನ್ನು ತೋರಿಸಿದಂಥ ವರದಿಯನ್ನು ಪೊಲೀಸ್ ಅಧಿಕಾರಿಯು ಮಾಡಿದ ಸಂದರ್ಭದಲ್ಲಿ ಈ ವರದಿಯನ್ನು ದೂರು ಎಂದು ಭಾವಿಸತಕ್ಕದ್ದು ಮತ್ತು ಅಂಥ ವರದಿಯನ್ನು ಮಾಡಿದ ಪೊಲೀಸ್ ಅಧಿಕಾರಿಯನ್ನು ದೂರುದಾರರು ಎಂದು ಭಾವಿಸತಕ್ಕದ್ದು. ಸೊ ಇದನ್ನ ದೂರು ಅಂತ ಮಾತ್ರ ತಗೊತಾ ಇದ್ದಾರೆ. ಇದನ್ನ FIR ಅಲ್ಲ, FIR ಬೇರೆ, ಓಕೆ, ಕಂಪ್ಲೇಂಟ್ ಬೇರೆ. ಸೊ ಇದು ಜಸ್ಟ್ ಈ FIR ಬಂದು ಪೊಲೀಸ್ಗೆ ಮಾಡೋದು, ದೂರು ಬಂದು ಮೆಜಿಸ್ಟ್ರೇಟ್ಗೆ ಮಾಡೋದು. ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ. Do like my videos and subscribe my channel for more updates. Thank you and have a great day. Bye.